ನಗರದ ಹೃದಯ ಭಾಗ ಅಂದ್ರೆ ಮೆಜೆಸ್ಟಿಕ್ನ ಕೆಂಪೇಗೌಡ ಬಸ್ ನಿಲ್ದಾಣ. ಪ್ರತಿನಿತ್ಯ ಲಕ್ಷಾಂತರ ಪ್ರಯಾಣಿಕರು ಬಂದು ಹೋಗುವ ಈ ಜಾಗದಲ್ಲಿ ನಿರೀಕ್ಷೆಗೂ ಮೀರಿ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಿತ್ತು. ಇದೀಗ ಬಹಳ ಕಾಲದಿಂದ ಇದ್ದ ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಉತ್ತರ ಕರ್ನಾಟಕ ಭಾಗದ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಮೆಜೆಸ್ಟಿಕ್ನಲ್ಲಿ 100 ಬಸ್ಗಳ ನಿಲುಗಡೆಗೆ ಪ್ರತ್ಯೇಕ ವ್ಯವಸ್ಥೆ. 3 ಕೋಟಿ ವೆಚ್ಚದ ಹೈಟೆಕ್ ಬಸ್ ಪಾರ್ಕಿಂಗ್ ಲೋಕಾರ್ಪಣೆ. ಮೆಜೆಸ್ಟಿಕ್ ಅಂದಾಕ್ಷಣ ನೆನಪಿಗೆ ಬರೋದು ಇಲ್ಲಿನ ಟ್ರಾಫಿಕ್. ಕೆಲಸ ಅರಿಸಿ ದೇಶ ವಿದೇಶಗಳಿಂದ ಬರೋ ಲಕ್ಷಾಂತರ ಮಂದಿಯನ್ನ ಕೈಬೀಸಿ ಕರೆಯುವ ಸ್ಥಳ. ದಿನ 24 ಗಂಟೆಯೂ ಜನಸಂದಣಿಯಿಂದ ತುಂಬಿ ತುಳುಕ್ತಾ ಇರೋ ಈ ನಿಲ್ದಾಣದಿಂದ ಪ್ರತಿದಿನ 13,000ಕ್ಕೂ ಹೆಚ್ಚು ಬಸ್ಗಳು ಸಂಚಾರವನ್ನ ಮಾಡ್ತಾ ಇದ್ದಾವೆ. ಇಂತಹ ಬ್ಯುಸಿ ಇರೋ ಪ್ರದೇಶಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಿತ್ತು. ಬೇಕಾಬಿಟ್ಟಿ ನಿಲ್ಲಿಸೋ ವಾಹನಗಳು ಒಂದ್ ಕಡೆಯಾದ್ರೆ ಉತ್ತರ ಕರ್ನಾಟಕ ಭಾಗದಿಂದ ಬರ್ತಿರೋ 100 ಬಸ್ಗಳ ನಿಲುಗಡೆನೂ ಮತ್ತೊಂದ್ ಕಡೆ. ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಇದೀಗ ಕೆಎಸ್ಆರ್ಟಿಸಿ ಟರ್ಮಿನಲ್ 1ರಲ್ಲಿ ಖಾಲಿ ಇದ್ದ ಜಾಗ ಈ ಹಿಂದೆ ಗುಂಡಿಗಳಿಂದ ತುಂಬಿ ಮಳೆ ಬಂದ್ರೆ ಸಾಕು ಕೆರೆಯಂತಾಗ್ತಾ ಇತ್ತು. ಇದೀಗ ಆ ಜಾಗವನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡ ಕೆಎಸ್ಆರ್ಟಿಸಿ ಸುಮಾರು 3.5 ಕೋಟಿ ಖರ್ಚು ಮಾಡಿ ಹೈಟೆಕ್ ಪಾರ್ಕಿಂಗ್ ಪ್ರದೇಶವನ್ನ ಮಾಡಿದ್ದು, ಇದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಸಿರು ನಿಶಾನೆಯನ್ನ ತೋರಿಸಿದ್ರು. ಕರ್ನಾಟಕದಲ್ಲಿ ಅತಿ ಹೆಚ್ಚು 13,000 ಬಸ್ಸುಗಳು ಪ್ರಾರಂಭ ಆಗುವಂಥದ್ದು ಈ ಸ್ಥಳದಲ್ಲೇ. ಇಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಇಲ್ಲಿ ಸ್ವಲ್ಪ ಹೊರ ರಾಜ್ಯಗಳಿಂದ ಮತ್ತು ಹೊರ ಜಿಲ್ಲೆಗಳಿಂದ ಬಸ್ಸಸ್ಸು ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ತಾರೆ. ಒಂದು 200 ಪಾರ್ಕಿಂಗ್ ಮಾಡ್ಕೊಳ್ತಾರೆ. ಸ್ವಲ್ಪ ಅಲ್ಲಿ ವ್ಯವಸ್ಥೆ ಸರಿ ಇರಲಿಲ್ಲ ಮಾಡಿ. ಇದೆಲ್ಲ ಮೊದಲು ಮಣ್ಣಿತ್ತು. ಆಮೇಲೆ ಈಗ 2.5 ಎಕರೆ ಜಾಗದಲ್ಲಿ ಇದೆಲ್ಲ ಕೂಡ ಲೈಟ್ಗಳು ಹಾಕಿ, ಕೆಳಗಡೆ ಟೈಲ್ಸ್ ಹಾಕಿ, ಅದ್ರ ಕೆಳಗಡೆ ಕಾಂಕ್ರೀಟು ಹಾಕಿದ್ದಾರೆ. ಯಾಕೆಂದರೆ ಬಸ್ಸಸ್ಸು ತೂಕ ಜಾಸ್ತಿ ಅಲ್ವಾ, ಹಾಕಿ 200 ಬಸ್ ನಿಂತ್ಕೋಬಹುದು. ಸುಮಾರು 2.5 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಪಾರ್ಕಿಂಗ್ ಪ್ರದೇಶದಲ್ಲಿ 100 ಬಸ್ಗಳನ್ನ ಏಕಕಾಲಕ್ಕೆ ನಿಲುಗಡೆ ಮಾಡಬಹುದಾಗಿದೆ. ಅಷ್ಟೇ ಅಲ್ಲದೆ 11 ಹೈಟೆಕ್ ಲೈಟ್ ಕಂಬಗಳು, ಸುಸಜ್ಜಿತ ಶೌಚಾಲಯ ವ್ಯವಸ್ಥೆಯನ್ನ ಹೊಂದಿದೆ. ಈ ನೂತನ ಸೌಲಭ್ಯ ಉತ್ತರ ಕರ್ನಾಟಕ ಭಾಗದ ಪ್ರಯಾಣಿಕರಿಗೆ ಹೆಚ್ಚಿನ ಲಾಭವಾಗಲಿದೆ. ವಾಯುವ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗಳ ಬಸ್ಗಳಿಗೆ ಇಲ್ಲಿ ಪ್ರತ್ಯೇಕ ನಿಲುಗಡೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಒಟ್ಟಿನಲ್ಲಿ ಕೆಸರು ಗದ್ದೆಯಂತಾಗಿದ್ದ ಜಾಗ ಈಗ ಆಧುನಿಕ ಸ್ಪರ್ಶ ಪಡೆದಿದ್ದು, ಸಾರಿಗೆ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಹಾಗೇನೇ ಈ ಅಭಿವೃದ್ಧಿಯಿಂದ ವಾಹನ ಸಂಚಾರ ಸುಗಮವಾಗುವುದರ ಜೊತೆಗೆ ಪ್ರಯಾಣಿಕರು ಮತ್ತು ಸಿಬ್ಬಂದಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.